ಹೇಳ್ತಿದ್ದಾರೆ 12-13 ವರ್ಷದ ಅಪ್ರಾಪ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ. ನನಗೊಂದು ಅನುಮಾನ ಇದೆ, ಅವರೇ ಮಾಡಿದ್ದಾರೋ ಅಥವಾ ಅವರಿಂದ ಯಾರಾದರೂ ಮಾಡಿಸಿದ್ದಾರೋ ಅನ್ನುವಂಥ ಅನುಮಾನ ಇದೆ. ಅದಕ್ಕಾಗಿ ನಾನು ಡಿಸಿಪಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾರು ಮಾಡಿಸಿದ್ರೆ ಅಂಥವರನ್ನ ಹುಡುಕಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ. ಅದರ ಜೊತೆಗೆ ನಾವೆಲ್ಲ ಅಣ್ಣ ತಮ್ಮಂದಿರಂತಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ, ಬೇರೆಯ ಕಡೆಯದ್ದು ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾವು ಜಾತಿ ಭೇದ ಮಾಡಿಲ್ಲ, ಅಣ್ಣ ತಮ್ಮಂದಿರ ರೀತಿಯಲ್ಲಿದ್ದೀವಿ. ಸಮಸ್ಯೆ ಚಿಕ್ಕ ಪುಟ್ಟದಿದೆ, ಅದನ್ನು ಸರಿ ಮಾಡಿಕೊಂಡು ಹೋಗ್ತೀವಿ. ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ ಇಲ್ಲಿ ಬಿಟ್ರೆ. ಯಾರು ತಪ್ಪಿತಸ್ಥರಿದ್ದಾರೋ ಅದು ಮಕ್ಕಳು ತಪ್ಪು ಮಾಡಿದ್ರು, ದೊಡ್ಡವರು ತಪ್ಪು ಮಾಡಿದ್ರು, ಅದು ತಪ್ಪೇ. ಕ್ರಮ ಕೈಗೊಳ್ಳೋದಕ್ಕೆ ನಾನು ಡಿಸಿಪಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯಿಸಿದ್ದಾರೆ. ಓಂ ಶಕ್ತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಚಕ ಶಶಿಕುಮಾರ್ ಮಾತನಾಡಿದ್ದಾರೆ. ಅಂದ್ರೆ ಆ ಓಂ ಶಕ್ತಿ ದೇವಸ್ಥಾನದ ಅರ್ಚಕ ಅವರು ಹೇಳ್ತಾ ಇರೋದು, ಈ ರೀತಿಯ ಘಟನೆಗಳು ಪದೇ ಪದೇ ಆಗಿದ್ದಾವೆ. ಬೀದಿ ದೀಪಗಳನ್ನ ಬಂದ್ ಮಾಡಿ ಕಲ್ಲು ತೂರಾಟ ಮಾಡ್ತಾರೆ. ಪೊಲೀಸರು ಹೇಳ್ತಾರೆ 3 ವಶಕ್ಕೆ ಪಡೆದಿದ್ದೀವಿ ಅಂತ, ಅಪ್ರಾಪ್ತರನ್ನ. ಆ ಅಪ್ರಾಪ್ತರೇ ಇದನ್ನ ಮಾಡಿದ್ದ ಅನ್ನೋದರ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಓಂ ಶಕ್ತಿ ದೇಗುಲದ ಅರ್ಚಕ ಶಶಿಕುಮಾರ್ ಮಾತನಾಡಿದರು. ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ನಾನಿವಾಗ ಎಲ್ಲಿನಿಂದ ಮೆರವಣಿಗೆ ಹೊರಟಿತ್ತೋ ಆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥದ್ದು ನೀವೀಗ ಗಮನಿಸ್ತಾ ಇರುವಂಥದ್ದು. ಇದು ವೆಂಕಟಸ್ವಾಮಿ ಗಾರ್ಡನ್ನಲ್ಲಿರುವಂತಹ ಓಂ ಶಕ್ತಿ ದೇವಸ್ಥಾನ. ಇಲ್ಲಿಂದ ಮೆರವಣಿಗೆ ನಿನ್ನೆ ರಾತ್ರಿ 7:30 ಸುಮಾರಿಗೆ ಹೊರಟಿರುವಂಥದ್ದು. ತದನಂತರ ಇಲ್ಲಿನ ಅಕ್ಕಪಕ್ಕದ ಬೀದಿಗಳಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಭಜನೆಯನ್ನು ಮಾಡಿಕೊಂಡು ತದನಂತರ ಇಲ್ಲಿಗೆ ಬರುವಂತಹ ಕೆಲಸವನ್ನು ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಂಥವ್ರು ಮಾಡ್ತಾ ಇರುವಂಥದ್ದು. ಆ ವೇಳೆಯಲ್ಲಿ ಕಲ್ಲು ತೂರಾಟ ಆಗಿರುವಂಥದ್ದು. ತದನಂತರ ಮೆರವಣಿಗೆಯನ್ನು ಅರ್ಧಕ್ಕೆ ನಿಲ್ಲಿಸಿ ತದನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡುವಂತಹ ಕೆಲಸವನ್ನು, ಜೊತೆಗೆ ಪ್ರತಿಭಟನೆಯನ್ನು ಮಾಡಿ ನ್ಯಾಯಕ್ಕೋಸ್ಕರ ಆಗ್ರಹ ಮಾಡುವಂತಹ ಕೆಲಸವನ್ನ ಸ್ಥಳೀಯರು ಹಾಗೆ ಓಂ ಶಕ್ತಿ ಮಾಲಾಧಾರಿಗಳು ಮಾಡಿರುವಂಥದ್ದು. ನಿನ್ನೆ 7:30 ಸುಮಾರಿಗೆ ಮೆರವಣಿಗೆ ಹೊರಡುತ್ತೆ. ತದನಂತರ 8:10 ಸುಮಾರಿಗೆ ಈ ರೀತಿಯಾದಂತಹ ಕಲ್ಲು ತೂರಾಟದ ಘಟನೆ ನಡೆಯುತ್ತೆ. ಆ ವೇಳೆಗೆ ತದನಂತರ ನೇರವಾಗಿ ಜೆಜೆನಗರ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆ ವೇಳೆಗಾಗಲೇ ಒಬ್ಬ ಬಾಲಕಿಯ ತಲೆಗೂ ಕೂಡ ಗಾಯಗಳಾಗಿತ್ತು. ಜೊತೆಗೆ 3-4 ಜನ ಕಲ್ಲನ್ನು ಎಸ್ತಿದ್ರು. 3-4 ಕಲ್ಲುಗಳು ಕೂಡ ಮೆರವಣಿಗೆಯ ಸಂದರ್ಭದಲ್ಲಿ ಬಂದು ಬಿದ್ದಿತ್ತು ಎನ್ನುವಂತಹ ಒಂದು ಆರೋಪ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಶಿಶೇಖರ್ ಅವರಿದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸುವಂತಹ ಕೆಲಸ ಮಾಡೋಣ. ಸರ್ ನಮಸ್ತೆ. ನಿನ್ನೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ, ಏನು ಹೇಳ್ತೀರಾ ಸರ್? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ, ಅಥವಾ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬಾರ್ದ, ಅಥವಾ ಸ್ವತಂತ್ರವಾಗಿ ನಾವೇನು ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ವಾ ಅನ್ನೋ ಭಾವನೆ ನಮಗೆ ಬರ್ತಾ ಇದೆ ಸರ್. ನಿನ್ನೆ ಮೆರವಣಿಗೆ ಎಷ್ಟೊತ್ತಿಗೆ ಹೊರಟು? 7:30 ಹೊರಟು ಅಂತ ಹೇಳಿ ಇರುವಂತಹ ಮಾಹಿತಿ. ನೀವು ಕೂಡ ಮೆರವಣಿಗೆ ಜೊತೆಗೆ ಸಾಕ್ತಾ ಇದ್ರಾ? ಏನಾಯಿತು ಅಂತ ಹೇಳಿ? ಅಲ್ಲ, ಮೆರವಣಿಗೆ ಅಂದರೆ ನಾವು ಇರಲೇಬೇಕು ಅಲ್ಲಿ. ನಾವು ಮೆರವಣಿಗೆಯಲ್ಲೇ ಹೋಗ್ತಾ ಇದ್ವಿ. ಎಲ್ಲ ಶಾಂತಿಯುತವಾಗಿ ಆಗ್ತಾಯಿತ್ತು. 7:30ಗೆ ಪ್ರಾರಂಭ ಆಯಿತು. ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಒಂದು 100 ಜನ ಭಕ್ತಾದಿಗಳೊತ್ತಿಗೆ ಹೋಗ್ತಾ ಇದ್ವಿ. ಹೋಗುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ ಸರ್. ಯಾರು ಕಲ್ಲು ಎಸ್ತರು? ಎಷ್ಟು ಜನ ಎದ್ರು? ನೀವೇನಾದ್ರು ನೋಡಿದ್ರೆ ಎಷ್ಟು ಕಲ್ಲುಗಳು ಬಿತ್ತು ಅಂತ? ಎಷ್ಟು ಕಲ್ಲು ಬಿತ್ತು ಅನ್ನೋದು ಲೆಕ್ಕ ಮಾಡೋಕ್ಕೆ ಆ ಸಂದರ್ಭ ಆಗಿಲ್ಲ. ಅಂದರೆ ಒಂದು ಕಲ್ಲು ಮಾತ್ರ ಬಿಟ್ಟು ಆ ಕಲ್ಲನ್ನು ಜಪ್ತಿ ಮಾಡಿಸಿ ಪೊಲೀಸ್ ಹ್ಯಾಂಡ್ ಓವರ್ ಕೊಟ್ಟು. ನಮ್ಮ ಓಂ ಶಕ್ತಿ ಮಾಲಾಧಾರಿಗಳಿಗೆ ಪೆಟ್ಟು ಬಿದ್ದಿದೆ. ಅದು ತುಂಬ ನೋವಾಗಿ ನಿನ್ನೆ ಕಂಪ್ಲೇಂಟ್ ಕೊಟ್ವಿ. ಆ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ MP ಸಾಹೇಬರು ಬಂದರು, ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಬಂದಿದ್ದಾರೆ. ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಇವತ್ತು ಇದು ರಾಜ್ಯಸಭೆ ಅಲ್ಲ, ಅವರಿಗೆ ಮನವರಿಕೆ ಮಾಡುವಂಥ, ನಮ್ಮ ನೋವುಗಳನ್ನು ಮನವರಿಕೆ ಮಾಡುವಂಥ ಒಂದು ಸಭೆಯಲ್ಲೇ ನಮ್ಮ ನೋವುಗಳನ್ನು ಅವ್ರಿಗೆ ತಿಳಿಸಿದ್ದೀವಿ. ಏನು ಈ ಸ್ಟೇಷನಿಂದ ನಮಗೆ ಇಂಟಿಮೇಷನ್ ಬಂದಿದೆ, ಯಾವುದೋ ಮೈನರ್ 3 ಹುಡುಗರು ಮಾಡಿದ್ದಾರೆ ಅಂತ. ನಾವು ಅದನ್ನು MLA ಸಾಹೇಬ್ರಿಗೆ ಹೇಳಿದ್ದೀವಿ. ಇದು ಹುಡುಗರು ಮಾಡಿರೋ ಕೆಲಸ ಅಲ್ಲ, ಖಂಡಿತವಾಗಿ ಇದ್ರ ಹಿಂದೆ ಯಾವುದೋ ಕಾಣದ ಕೈ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನಾವು ಶ್ರೀರಾಮ್ ಸೇನೆಯಲ್ಲಿ ಇರೋದ್ರಿಂದ ನಮ್ಮನ್ನು ಯಾವುದೋ ರೀತಿ ತೇಜೋವಧೆ ಮಾಡಬೇಕು,
ರಾಜ್ಯ ಮಟ್ಟದಲ್ಲಿ ಓಂ ಶಕ್ತಿ ಅತಿ ಹೆಚ್ಚು ಬೆಳೀತಾ ಇರೋ ಉದ್ದೇಶದಿಂದ ಅದನ್ನು ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಕಾರಣದ ಕೈ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಕುಲಂಕುಷವಾಗಿ ತನಿಖೆ ಮಾಡಿ ಇದರ ಒಂದು ನ್ಯಾಯ ನಮಗೆ ಸಿಗಬೇಕು ಅನ್ನೋದು ಇವತ್ತು ಮಾನ್ಯ DCP ಮತ್ತು MLA ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಮಗೆ ಅದು ನಾವು ಅದೇ ಹೇಳ್ತಾ ಇಲ್ವಾ, ನಾವು ಶ್ರೀರಾಮ್ ಸೇನೆ ಅನ್ನೋದ್ರಿಂದ ನಮ್ಮ ಮೇಲೆ ಏನಾದರೂ ಕೆಟ್ಟ ಮಸಿ ಬಳಿಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಮಾಡಿದಾರ ಏನೋ ಗೊತ್ತಿಲ್ಲ. ಅದು ತನಿಖೆ ಮೂಲಕ ಗೊತ್ತಾಗಬೇಕಾಗಿದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.